ಅಮೆರಿಕ ಇಸ್ರೇಲ್ ದೋಸ್ತಿ ಇರಾನ್ನ ಮೇಲೆ ಕುಸ್ತಿಯನ್ನ ಸಾರಿದೆ. ಈ ಜಂಟಿ ದಾಳಿ ಸದ್ಯ ಮಧ್ಯಪ್ರಾಚ್ಯವನ್ನ ರಕ್ತದ ಮಡುವಿನಲ್ಲಿ ತೇಲುವಂತೆ ಮಾಡ್ತಾ ಇದೆ. ಇದಕ್ಕೆ ಅಂತ್ಯ ಯಾವಾಗ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಈ ನಡುವೆ ಇರಾನ್ ಮೇಲಿನ ದಾಳಿಗಳು ಮುಂದುವರಿಯುತ್ತೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಂತ ವಾರ್ನಿಂಗ್ ಇರಾನಿ ಜನರ ನಿದ್ದೆಗೆಡಿಸಿದೆ. ಯುಎಸ್ ಸೈನಿಕರ ಸಾವಿಗೆ ಉತ್ತರ ಕೊಡಲು ಟ್ರಂಪ್ ಸಿದ್ಧತೆ. ಈಗಲೇ ಮುಗುದಿಲ್ಲ, ಇನ್ನು 4 ವಾರಗಳು ನಡೆಯುತ್ತೆ ಯುದ್ಧ. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ಮುಗಿಬಿದ್ದಿದೆ. ಮಧ್ಯಪ್ರಾಚ್ಯ ಭೂಮಿ ರಕ್ತದಿಂದ ಒದ್ದೆಯಾಗಿದೆ. ಯುದ್ಧವು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಯುದ್ಧದ ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತಿದೆ. ಎಲ್ಲೆಡೆ ಕ್ಷಿಪಣಿಗಳು ಹಾಗೂ ಬಾಂಬ್ ಸದ್ದು ಕೇಳಿಬರುತ್ತಿವೆ. ಯುರೋಪಿಯನ್ ರಾಷ್ಟ್ರಗಳಿಗೂ ಈ ಯುದ್ಧ ವ್ಯಾಪಿಸುತ್ತಿದ್ದು, ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಎಂಬ ಖ್ಯಾತಿ ಗಳಿಸಿದ್ದ ದುಬೈನ ಮೇಲೆಯೂ ಈ ಯುದ್ಧ ತೀವ್ರ ಪರಿಣಾಮ ಬೀರಿದೆ. ಇದರ ಜೊತೆಗೆ ಯುರೋಪ್ನ ಕೆಲ ದೇಶಗಳು ಸಹ ಇರಾನ್ನೊಂದಿಗಿನ ಯುದ್ಧಕ್ಕೆ ಯುಎಸ್ಗೆ ಬೆಂಬಲ ನೀಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು, ಇದು ಎಲ್ಲಿ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತದೋ ಎಂಬ ಆತಂಕಕ್ಕೆ ಕಾರಣವಾಗಿದೆ. ಈ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಾಕಿಂಗ್ ಇನ್ಫಾರ್ಮೇಶನ್ ಅನ್ನ ಹಂಚಿಕೊಂಡಿದ್ದಾರೆ. ಈ ಯುದ್ಧವು ಸದ್ಯಕ್ಕೆ ಮುಗಿಯುವುದಿಲ್ಲ ಎನ್ನುವ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ಹಾಗೂ ಯುದ್ಧದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಇರಾನ್ ಪ್ರಜೆಗಳ ಎದೆ ನಡಗಿಸುವಂತೆ ಮಾಡಿದೆ. ಇರಾನ್ನೊಂದಿಗಿನ ಅಮೆರಿಕ ಸಂಘರ್ಷಕ್ಕೆ ಕೊನೆಯೆಂದು ಎಂಬ ಪ್ರಶ್ನೆ ಹಲವರಲ್ಲಿ ಮೂಡಿದ್ದು, ಇದಕ್ಕೆ ಸ್ವತಃ ಟ್ರಂಪ್ ಉತ್ತರಿಸಿ ಇರಾನ್ನೊಂದಿಗಿನ ಯುದ್ಧ ಬಹುಶಃ ಮುಂದಿನ 4 ವಾರಗಳು ನಡೆಯಲಿದೆ, ಇದಾದ ಬಳಿಕ ಅಂತ್ಯವಾಗಬಹುದು ಅನ್ನೋ ಮಾಹಿತಿಯನ್ನ ತಮ್ಮ ಟ್ರೂತ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಮಾತುಕತೆಗೆ ಸಿದ್ಧ ಎಂದ ಟ್ರಂಪ್, ಇದಕ್ಕೆ ಇರಾನ್ ನಕಾರ. ಅತ್ಯಂತ ಕಠಿಣ ಯುದ್ಧದ ಸಮಯದಲ್ಲೂ ಸಹ ಟ್ರಂಪ್ ಇರಾನ್ನೊಂದಿಗೆ ಮಾತುಕತೆಗೆ ಸಿದ್ಧ ಎಂದಿದ್ದಾರೆ. ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾದರೆ ಉಳಿಗಾಲ, ಇಲ್ಲದಿದ್ದರೆ ಪೂರ್ತಿ ಬಲ ಪ್ರಯೋಗದೊಂದಿಗೆ ದಾಳಿ ನಡೆಸುವುದಾಗಿ ಇರಾನ್ ಸೈನಿಕರಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಇರಾನ್ನ ಸುಪ್ರೀಂ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಲಾರಿಜಾನಿ, ಇರಾನ್ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗಳನ್ನ ಮಾಡೋದಿಲ್ಲ ಅಂತ ಕಟ್ಟಿಮುರಿತಂತೆ ಹೇಳಿದ್ದಾರೆ. ಖಮೇನಿ ಹತ್ಯೆ ಬಗ್ಗೆ ಕರಾಳ ವಿಚಾರ ಬಿಚ್ಚಿಟ್ಟ ಟ್ರಂಪ್, ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು, ಹೀಗಾಗಿ ಹತ್ಯೆ ಮಾಡಿದ್ವಿ. ಖಮೇನಿ ಹತ್ಯೆಗೆ ಯುದ್ಧವೇ ಪ್ರತೀಕಾರ ಅಂತ ಇರಾನ್ ತಿಳಿಸಿದೆ. ಇದರ ನಡುವೆ ಟ್ರಂಪ್ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಇರಾನ್ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ನನ್ನ ಹತ್ಯೆಗೆ ಸಂಚು ರೂಪಿಸಿದ್ರು, ಆದರೆ ಆತ ನನ್ನನ್ನ ಹತ್ಯೆ ಮಾಡೋದಕ್ಕೂ ಮೊದಲೇ ನಾನೇ ಆತನನ್ನ ಹತ್ಯೆ ಮಾಡಿದ್ದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ. 2024ರಲ್ಲಿ ಖಮೇನಿ ತನ್ನ ಹತ್ಯೆಗೆ ಸಂಚು ರೂಪಿಸಿದ್ರು. ಚುನಾವಣಾ ರ್ಯಾಲಿ ವೇಳೆ ಟ್ರಂಪ್ ಕಿವಿಯ ಬಳಿ ಹಾದು ಹೋದ ಗುಂಡೇಟಿನ ಘಟನೆ ಇರಾನ್ ಯೋಜಿತ ಕೃತ್ಯ ಅಂತ ಡೊನಾಲ್ಡ್ ಟ್ರಂಪ್ ಆರೋಪಿಸಿದ್ದಾರೆ. ಒಂದೆಡೆ ಅಮೆರಿಕ 4 ವಾರಗಳ ಡೆಡ್ಲೈನ್ ನೀಡಿದೆ. ಇರಾನ್ ಸಹ ಅಮೆರಿಕದೊಂದಿಗೆ ಯಾವುದೇ ಮಾತುಕತೆಗೂ ಸಿದ್ಧವಿಲ್ಲ ಅಂತ ದ್ವಂದ್ವ ನಿಲುವು ಪ್ರದರ್ಶನ ಮಾಡ್ತಿದೆ. ಈ ವಾಗ್ದಾಳಿಗಳು ಯುದ್ಧದ ಅಂತ್ಯಕ್ಕೆ ಸೂತ್ರವೇ ಇಲ್ಲದ ಗಾಳಿಪಟದಂತಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.